ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ. ಯಾವ ಸರ್ಕಾರ ಜನರ ಪ್ರಾಣ ಮತ್ತು ಮಾನವನ್ನು ಕಾಪಾಡಬೇಕು, ಅದು ಯಾವುದೇ ರೀತಿಯ ಗಂಭೀರತೆಯನ್ನು ಹೊಂದಿಲ್ಲ ಮತ್ತು ಏಕಪ್ರಕಾರವಾಗಿ ನಡೀತಾ ಇದೆ. ಗಣೇಶ ಚತುರ್ಥಿ ಆರಂಭ ಆಗೋದಕ್ಕೆ ಮುಂಚೆನೇ ನಾನು ಇದೇ ಜಾಗದಲ್ಲಿ ಹೇಳಿದ್ವಿ, ಸರ್ಕಾರಕ್ಕೆ ವಿನಂತಿ ಮಾಡಿದ್ವಿ. ಕಳೆದ ವರ್ಷ ಗಣಪತಿಯನ್ನು ನೀವು ಅರೆಸ್ಟ್ ಮಾಡಿದ್ರಿ ನಾಗಮಂಗಲದಲ್ಲಿ. ಹಲವಾರು ಕಡೆ ಗಣಪತಿ ಉತ್ಸವಕ್ಕೆ ಕಲ್ಲು ತೂರಾಟ ನಡೆದಿತ್ತು, ಕೇಸ್ ಆಗಿತ್ತು. ಈ ಬಾರಿ ಎಚ್ಚರಿಕೆಯನ್ನು ವಹಿಸಿ ಮತ್ತು ಯಾರ ಗಣಪತಿ ಉತ್ಸವವನ್ನು ಮಾಡ್ತಾರೆ ಅವರು ಫ್ರೀಯಾಗಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ. ದೇಶದಲ್ಲಿ ಎಲ್ಲೂ ಇಲ್ಲದ ಕಾನೂನನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದರು. ಬೆಂಗಳೂರಲ್ಲಿ ಎಲ್ಲೂ DJ ಇಲ್ಲ, ಬೆಂಗಳೂರಲ್ಲಿ ಎಲ್ಲೂ ಕೂಡ ಮೆರವಣಿಗೆ ಹೋಗೋದಕ್ಕೆ ಒಂದು ಸಮಯದ ನಂತರ ಅವಕಾಶ ಮಾಡಿಕೊಡಲಿಲ್ಲ. ವಿಪರೀತವಾದಂಥ ರಿಸ್ಟ್ರಿಕ್ಷನನ್ನು ನೀವು ಕರ್ನಾಟಕ ರಾಜ್ಯದಲ್ಲಿ ಹಾಕಿದ್ರಿ. ಒಂದು ಸಮುದಾಯದವರಿಗೆ ರಿಸ್ಟ್ರಿಕ್ಷನ್, ಇನ್ನೊಂದು ಸಮುದಾಯದವರಿಗೆ ರಿಸ್ಟ್ರಿಕ್ಷನ್ ಇಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಕಳೆದ ವರ್ಷ ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ಸಂದರ್ಭದಲ್ಲಿ ಬಹಳ ದೊಡ್ಡ ಗೊಂದಲ ಆಯಿತು. ಕೊನೆಗೆ ಪೊಲೀಸ್ ವ್ಯಾನಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡೋದು ಕೂಡ ನಾವು ಕಂಡಿದ್ವಿ. ಈ ವರ್ಷ ಮತ್ತೆ ಅದೇ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರಿನಲ್ಲಿ ಗಣಪತಿ ಉತ್ಸವವನ್ನು ಆಚರಣೆ ಮಾಡುವಂಥ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಮೆರವಣಿಗೆ ಯಾವ ದಾರಿಯಲ್ಲಿ ಹೋಗಬೇಕು ಇದನ್ನೇ ಪೊಲೀಸರೇ ನಿಶ್ಚಯ ಮಾಡ್ತಾರೆ. ಒಂದು ಸಾರಿ ನೀವು ನಿರ್ಧಾರ ಮಾಡಿದ ಮೇಲೆ ಅಲ್ಲಿ ಸೆಕ್ಯೂರಿಟಿ ಯಾಕೆ ಕೊಟ್ಟಿಲ್ಲ? ಏನು ಮಾಡ್ತಾ ಇದ್ರಿ ನೀವು? ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಲು ತೂರಾಟ ನಡೆಯಿತು, ಗಣಪತಿಗೆ ಕಲ್ಲು ತಾಕ್ತು. ಆ ಮಸೀದಿ ಮೇಲೆ ಕಲ್ಲು ಹೇಗೋಯ್ತು? ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ನಿಮ್ಮ ಪೊಲೀಸರು ಏನು ಮಾಡ್ತಾ ಇದ್ರು? ಅಷ್ಟೊಂದು ಕಲ್ಲುಗಳನ್ನು ರಾಶಿ ಹಾಕ್ಕೊಂಡಾಗ ನಿಮಗೆ ಯಾಕೆ ಗೊತ್ತಾಗಲಿಲ್ಲ? ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸರನ್ನು ಡೆಪ್ಯೂಟ್ ಮಾಡಬೇಕು, ರಕ್ಷಣೆ ಕೊಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ಲಿಲ್ಲ? ಏನು ನಡೆಸಿದ್ದೀರಿ ನೀವು? ಮೆರವಣಿಗೆ ಗಣಪತಿದಾಗ್ತಾ ಇದೆ, ಅವರಿಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಿ. ಎಲ್ಲಿ ಕಲ್ಲು ತೂರಾಟ ಆಯಿತು, ಯಾರೋ ಪುಂಡರು ಕಲ್ಲನ್ನು ತೂರಾಟ ಮಾಡಿದ್ರು, ಗಣಪತಿಗೆ ಅವಮಾನ ಮಾಡಿದ್ರು, ತಕ್ಷಣವಾಗಿ ಅವರನ್ನು ಅರೆಸ್ಟ್ ಮಾಡಬೇಕಿತ್ತು. ಇಲ್ಲ, ಆ ಮಸೀದಿ ಹತ್ರ ನೀವೇ ನಿಲ್ಲಬೇಕಾಗಿತ್ತು, ಸೆಕ್ಯೂರಿಟಿ ಕೊಡಬೇಕಾಗಿತ್ತು. ಎಲ್ಲ ಕಡೆಗಳಲ್ಲಿ ಅದೇ ಮಾಡ್ತಾರೆ, ಹೈದರಾಬಾದ್ ಇರ್ಬೋದು, ಮುಂಬೈ ಇರ್ಬೋದು, ಇಂಥ ಕಡೆಗಳಲ್ಲಿ ಮಾಡುತ್ತಾ ಇರುವಾಗ ಕರ್ನಾಟಕದಲ್ಲಿ ಇದು ಯಾಕೆ ಆಗ್ತಾ ಇಲ್ಲ? ಏನು ಮಾಡಬೇಕು ಅಂತಿದ್ದೀರಿ? ಅದರ ಮೇಲೆ ನಮ್ಮ ಮೇಲೇನೆ ಆರೋಪ ಹೊರಿಸ್ತೀರಿ. ಚಲುವರಾಯ ಸ್ವಾಮಿ ಹೇಳ್ತಾರೆ, ಬೇರೆಯವರು ಹೇಳ್ತಾರೆ ಹಿಂದೂಗಳೇ ಮಾಡಿರ್ಬೋದು, BJP ಅವರೇ ಮಾಡಿದ್ದಾರೆ. ಏನು ನಡೆಸಿದ್ದೀರಿ ನೀವು?